ಸ್ನೇಹಿತರೆ, ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಎಲ್ಲರೂ ತಿಳ್ಕೊಬೇಕಾಗಿರ್ತಕ್ಕಂಥ ಕೆಲವೊಂದು ಅಂಶಗಳನ್ನು ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದೇನಪ್ಪ ಅಂತ ಹೇಳಿದ್ರೆ, ನಾಳೆ ದಿನಾಂಕ 7 ಡಿಸೆಂಬರ್ 2025ರಂದು ಶಿಕ್ಷಕರ ಅರ್ಹತಾ ಪರೀಕ್ಷೆ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಸೂಚನೆಗಳನ್ನು ನಿಮಗೆ ಈಗ ಆಲ್ರೆಡಿ ಕೊಟ್ಟಿದ್ದಾರೆ. ಅದರ ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು. ಏನಪ್ಪ ಅಂತ ಹೇಳಿದರೆ, ಟೈಮಿಂಗ್ಸ್ ಮೊದಲು ನೀವು ಟೈಮಿಂಗ್ಸನ್ನು ನೋಡ್ಕೋಬೇಕು. ಪತ್ರಿಕೆ 1 9:30ರಿಂದ 12ವರೆಗೆ ಮತ್ತು ಪತ್ರಿಕೆ 2 ಗಂಟೆಯಿಂದ 4:30ರವರೆಗೆ ನಡೀತಾ ಇದೆ. ಅಭ್ಯರ್ಥಿಗಳು ಶೂ ಮತ್ತು ಬೆಲ್ಟ್ ಧರಿಸಿ ಬರುವುದನ್ನು ನಿಷೇಧಿಸಲಾಗಿದೆ. ಇದಲ್ಲದೆ ಪ್ರವೇಶ ಪತ್ರದಲ್ಲಿ ತಮ್ಮ ಸಹಿ ಮತ್ತು ಭಾವಚಿತ್ರ ಪ್ರಕಟವಾಗದಿರುವ, ಅಂದರೆ ಯಾರಿಗೆಲ್ಲ ಒಂದು ಫೋಟೋ ಚೇಂಜ್ ಆಗಿದೆ ಅಥವಾ ಫೋಟೋ ಸಮಸ್ಯೆ ಇದೆ ಅಥವಾ ಫೋಟೋ ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂಥವರು ಸಹಿ ಮತ್ತು ಭಾವಚಿತ್ರ ವ್ಯತ್ಯಾಸವಿರುವ ಅಭ್ಯರ್ಥಿಯು, ಯಾರಿಗೆ ಆ ಥರ ಸಮಸ್ಯೆ ಇದೆ ಅವರು ತನ್ನೊಂದಿಗೆ ಆನ್ಲೈನ್ ಅರ್ಜಿ ಮತ್ತು ತಮ್ಮ ಇತ್ತೀಚಿನ ಭಾವಚಿತ್ರ, ಆಧಾರ್ ಕಾರ್ಡ್ ಇಲ್ಲವೇ ಇತರೆ ಗುರುತಿನ ಚೀಟಿಯನ್ನು ಪರೀಕ್ಷಾ ಕೇಂದ್ರದ ಅಧಿಕಾರಿಗಳಿಗೆ ತೋರಿಸಬೇಕು ಅಂತ ಹೇಳಿ ಪ್ರಕಟಣೆಯಲ್ಲಿ ಅವರು ತಿಳಿಸಿದ್ದಾರೆ. ಇದು ಬಹಳ ಇಂಪಾರ್ಟೆಂಟ್. ಸೊ ಇದಲ್ಲದೆ ಪ್ರಮುಖವಾಗಿ 903 ಕೇಂದ್ರಗಳಲ್ಲಿ ಈ ಒಂದು ಶಿಕ್ಷಕರ ಅರ್ಹತಾ ಪರೀಕ್ಷೆ ನಡೆಯುತ್ತೆ. 3.5 ಲಕ್ಷ ನೋಂದಣಿ ಈಗ ಆಲ್ರೆಡಿ ಆಗಿದೆ. ಅಂದರೆ ಪತ್ರಿಕೆ 1 ಪತ್ರಿಕೆ 2ಕ್ಕೆ ಸಂಬಂಧಪಟ್ಟಂತೆ. ಜೊತೆಗೆ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಮೊದಲ ಬಾರಿಗೆ ಒಂದು ಬಯೋಮೆಟ್ರಿಕ್ ಫೇಸ್ ರೆಕಗ್ನಿಷನ್ ವ್ಯವಸ್ಥೆಯನ್ನು ಇಲ್ಲಿ ಜಾರಿಗೆ ತಂದಿದ್ದಾರೆ. ಸೊ ಇಲ್ಲಿ ನೀವು ನೋಡ್ಬೋದು, ಬಯೋಮೆಟ್ರಿಕ್ ಮತ್ತು ಫೇಸ್ ರೆಕಗ್ನಿಷನ್ ವ್ಯವಸ್ಥೆಯನ್ನು ಇಲ್ಲಿ ಜಾರಿಗೆ ತರಲಾಗಿದೆ. ಸೊ ಹಾಗಾಗಿ ಪತ್ರಿಕೆ 1 ಬೆಳಗ್ಗೆ ಮತ್ತು ಪತ್ರಿಕೆ 2 ಮಧ್ಯಾಹ್ನ ಇರೋದ್ರಿಂದ ಇಲ್ಲಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ನಕಲಾಗಿರ್ಬೋದು ಅಥವಾ ಇತ್ಯಾದಿಗಳು ಆಗಬಾರದು ಅಂತಕ್ಕಂಥ ತಡೆಗಟ್ಟಲಿಕ್ಕೆ ಅವರು ತಾಂತ್ರಿಕವಾಗಿ ಫೇಸ್ ರೆಕಗ್ನಿಷನ್ ಆ್ಯಪನ್ನು ಬಳಸಿ ವಿದ್ಯಾರ್ಥಿಗಳ ತಪಾಸಣೆ, ನೈಜತೆ ಪರಿಶೀಲನೆಗೆ ಮೊದಲ ಬಾರಿಗೆ ಬಯೋಮೆಟ್ರಿಕ್ ಬಳಕೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ನೀವು ಬೆರಳಿಗೆ ಕಂಪಲ್ಸರಿಯಾಗಿ ಈ ಎಲ್ಲ, ಅಂದರೆ ಮೆಹಂದಿ ಆಗಿರ್ಬೋದು ಮತ್ತು ಉಗುರು ಬಣ್ಣ, ನೈಲ್ ಪಾಲಿಶ್ ಆಗಿರ್ಬೋದು ಇತ್ಯಾದಿಗಳನ್ನು ಹಚ್ಚದಂತೆ ಸೂಚಿಸಲಾಗಿದೆ. ಸೊ ಇದನ್ನು ಭಾಳ ಕಟ್ಟುನಿಟ್ಟಾಗಿ ನೀವು ಫಾಲೋ ಮಾಡಬೇಕು. ಆಧಾರ್ ಕಾರ್ಡ್ ಕಡ್ಡಾಯ ಅಂತಕ್ಕಂಥದ್ದು ಇಲ್ಲಿ ಒಂದು ಹೊಸ ವಿಚಾರವನ್ನು ನಾವಿಲ್ಲಿ ನೋಡ್ಬೋದು. ಅಂದರೆ ಗುರುತಿನ ಚೀಟಿಯನ್ನು ನೀವು ತಗೊಂಡು ಬರಲೇಬೇಕು. ಇದ್ರ ಜೊತೆಗೆ ನಿಮ್ಮ ಹಾಲ್ ಟಿಕೆಟ್ನಲ್ಲಿ ಏನೆಲ್ಲ ಅಂಶಗಳನ್ನು ಕೊಟ್ಟಿದ್ದಾರೆ ಅಂತ ನಾವು ನೋಡೋದಾದ್ರೆ, ಅದು ಪತ್ರಿಕೆಯಲ್ಲಿ ಬಂದಂತಹ ಸುದ್ದಿಗಳು ನೀವು ನೋಡಿದ್ರಿ ಇಷ್ಟೊತ್ತಕ. ಇಲ್ಲಿ ಪ್ರವೇಶ ಅಂದರೆ ಪ್ರವೇಶ ಪರೀಕ್ಷೆ ಅಥವಾ ಪ್ರವೇಶ ಪತ್ರ ಇಲ್ಲದೆ ಅಭ್ಯರ್ಥಿಗಳಿಗೆ ಕೊಠಡಿಯೊಳಗೆ ಪ್ರವೇಶವನ್ನು ಕೊಡೋದಿಲ್ಲ. ಕಂಪಲ್ಸರಿ ತಗೊಂಡೋಗಬೇಕು. ಎಲ್ಲ ಅಭ್ಯರ್ಥಿಗಳು ಈ ಡಿಜಿಟಲ್ ಬೆರಳಚ್ಚು ದಾಖಲಿಸುವಿಕೆ ಮತ್ತು ಮುಖ ಗುರುತಿಸುವಿಕೆ ಪರೀಕ್ಷೆಗಳ ಒಂದು ಪ್ರಕ್ರಿಯೆ ಪೂರ್ಣಗೊಳಿಸಬೇಕಾಗಿರೋದ್ರಿಂದ ನಿಗದಿತ ಪರೀಕ್ಷಾ ಸಮಯಕ್ಕಿಂತ 2 ಗಂಟೆಗಳು ಮುಂಚಿತವಾಗಿ ಪರೀಕ್ಷಾ ಕೇಂದ್ರಕ್ಕೆ ಆಗಮಿಸಬೇಕು ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೀವು ಅಲ್ಲಿ ಅಬ್ಸರ್ವ್ ಮಾಡ್ಬೋದು, ಬಿಫೋರ್ 2 ಅವರ್ ನೀವು ಏನು ಮಾಡಬೇಕಾಗತ್ತೆ, ಎಕ್ಸಾಮಿನೇಷನ್ಗೆ ಹಾಲ್ಗೆ, ಅಂದರೆ ಎಕ್ಸಾಮಿನೇಷನ್ ನಡೀತಕ್ಕಂಥ ಸ್ಥಳಕ್ಕೆ ಅಭ್ಯರ್ಥಿಗಳು ಹೋಗಬೇಕು ಅಂತಕ್ಕಂಥದ್ದು. ಅದ್ರ ಜೊತೆಗೆ ಮುಂಚಿತವಾಗಿ ಪರೀಕ್ಷಾ ಕೇಂದ್ರಕ್ಕೆ ಹೋಗಬೇಕು. ಎಲ್ಲ ಅಭ್ಯರ್ಥಿಗಳು ಪರೀಕ್ಷಾ ಕೇಂದ್ರ ನಡೆಯುವಂತಹ ಒಂದು HHMD ತಪಾಸಣೆಗೆ ನೀವು ಒಳಗಾಗಬೇಕು, ಕಡ್ಡಾಯ. ಎಲ್ಲ ಅಭ್ಯರ್ಥಿಗಳು ಪ್ರವೇಶ ಪತ್ರ, ಅವರ ಮೂಲ ಗುರುತಿನ ಚೀಟಿ, QR ಕೋಡ್ ರೀಡರನ್ನು ಬಳಸಿ ಪರಿಶೀಲಿಸುವುದರಿಂದ ಪ್ರವೇಶ ಪತ್ರ ಮತ್ತು ಮೂಲ ಗುರುತಿನ ಚೀಟಿ, ನೀವು ಪ್ಯಾನ್ ಕಾರ್ಡ್ ಆಗಿರಬೇಕು ಅಥವಾ ವೋಟರ್ ಕಾರ್ಡು, ಆಧಾರ್ ಕಾರ್ಡು ಅಥವಾ ಗೌರ್ಮೆಂಟ್ ಎಂಪ್ಲಾಯ್ ID, ಡ್ರೈವಿಂಗ್ ಲೈಸೆನ್ಸ್, ಇವುಗಳಲ್ಲಿ ಯಾವುದಾದ್ರೂ ಒಂದನ್ನು ತರತಕ್ಕದ್ದು. ಅಭ್ಯರ್ಥಿಗಳು ಪರೀಕ್ಷಾ ಕೇಂದ್ರಕ್ಕೆ ಬಂದ ಕೂಡಲೇ ಬಯೋಮೆಟ್ರಿಕ್ ಸಾಧನದ ಒಂದು ಮೂಲಕ ಬೆರಳಚ್ಚನ್ನು ದಾಖಲಿಸಬೇಕು. ಬೆರಳಚ್ಚು ಸರಿಯಾಗಿ ಮೂಡಲು ಮೆಹಂದಿ, ಪಾಲಿಶ್ ಇತ್ಯಾದಿಗಳನ್ನು ಹಚ್ಚದೆ ಕೈಬೆರಳುಗಳು ಸ್ವಚ್ಛವಾಗಿಟ್ಟುಕೊಳ್ಳತಕ್ಕದ್ದು. ಪರೀಕ್ಷೆಯ ಅವಧಿಯಲ್ಲಿ ಅಭ್ಯರ್ಥಿಗಳು ನಿರಂತರ CCTV ನಿಗಾ ವೀಕ್ಷಣೆಯಲ್ಲಿರ್ತಾರೆ. ಇದು ಗಮನಿಸಿ ನೀವು. CCTV ಕೂಡ ಈ ಸಲ SSLC ವಿದ್ಯಾರ್ಥಿಗಳಿಗಿದ್ದಂಗೆ ಇರುತ್ತೆ. ಹಾಗೆ ಇಲಾಖಾ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾದಂತಹ ವಿದ್ಯಾರ್ಥಿಗಳಿಗೆ ಸೂಚನೆಗಳು ಕಡ್ಡಾಯವಾಗಿ ಓದ್ಕೊಳ್ಬೇಕು. ಅಂದರೆ ಇನ್ನೂ ಏನಾದರೂ ಬೇರೆ ಬೇರೆ ಅಂಶಗಳು, ಪತ್ರಿಕೆ 1ರ ಟೈಮಿಂಗ್ಸ್ 9:30ಯಿಂದ ಇದೆ. ಹಾಗೆ ಪತ್ರಿಕೆ 2 ಗಂಟೆಯಿಂದ ಇದೆ. 2.5 ಗಂಟೆಗಳ ಕಾಲಾವಕಾಶವನ್ನು ಕೊಟ್ಟಿರ್ತಾರೆ. ಜೊತೆಗೆ OMR ಅನ್ನು ನಿಮಗೆ ಕೊಟ್ಟಿರ್ತಾರೆ. ಇಲ್ಲಿ ಬಹಳ ಇಂಪಾರ್ಟೆಂಟಾಗಿ ನೀವೇನು ಪ್ರಶ್ನೆ ಪುಸ್ತಕ ಮತ್ತು OMR ಪ್ರತಿಗಳ ಪ್ರಶ್ನೆ ಪತ್ರಿಕೆ ಸಂಖ್ಯೆ ಒಂದೇ ಆಗಿರೋದನ್ನು ಖಚಿತಪಡಿಸಿಕೊಂಡು ಯಾವುದೇ ವ್ಯತ್ಯಾಸ ಇಲ್ಲದಂತೆ ನೀವು ಕೊಠಡಿ ಮೇಲ್ವಿಚಾರಕರ ಗಮನಕ್ಕೆ ತರುವುದು. ಅದು ನಿಮಗೆ ಹೇಳ್ತಾರೆ, ಅಲ್ಲಿ ಏನೋ ನಿಮ್ಮ ರೂಮ್ ಸೂಪರ್ವೈಸರ್ ಇರ್ತಾರೆ, ಅವ್ರು ಹೇಳ್ತಾರೆ. ಉತ್ತರಿಸುವಂಥ ಮೊದಲು OMRನ ಸೀರಿಯಲ್ ನಂಬರ್ 11 ಅಂಕಣದಲ್ಲಿ ನಿಮ್ಮ ಅರ್ಜಿಯ ಸಂಖ್ಯೆಯನ್ನು ಭರ್ತಿ ಮಾಡಿ ಸರಿಯಾದ ವೃತ್ತವನ್ನು ಶೇಡ್ ಮಾಡಬೇಕು. ಅದು ಕೂಡ ನಿಮ್ಗೆ ಇಂಪಾರ್ಟೆಂಟು. ವೈಟ್ನರ್ ಬಳಕೆಯನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ವೈಟ್ನರನ್ನು ಬಳಸಂಗಿಲ್ಲ. ಬಳಸಿದಲ್ಲಿ ಅಂತಹ ಉತ್ತರ ಪತ್ರಿಕೆಗಳು ಮೌಲ್ಯಮಾಪನ ಮಾಡೋದಿಲ್ಲ. ಅಭ್ಯರ್ಥಿಗಳು ಮುದ್ರಿತ ಅಥವಾ ಲಿಖಿತ ಸಾಮಗ್ರಿಗಳನ್ನು, ಮೊಬೈಲ್ ಫೋನ್, ಕ್ಯಾಲ್ಕುಲೇಟರ್ ಅಥವಾ ಇತ್ಯಾದಿ ಎಲೆಕ್ಟ್ರಾನಿಕ್ ಡಿವೈಸ್ಗಳನ್ನು ಕೊಠಡಿಯೊಳಗೆ ತೆಗೆದುಕೊಂಡು ಹೋಗುವಂತಿಲ್ಲ. ಇದು ನಿಮಗೆ ಗೊತ್ತಿದೆ. ಇನ್ನು ಪರೀಕ್ಷೆ ಮುಗಿದ ನಂತರ ಅಭ್ಯರ್ಥಿಗಳು OMR ಉತ್ತರ ಪತ್ರಿಕೆಯನ್ನು ಕೊಠಡಿ ಮೇಲ್ವಿಚಾರಕರಿಗೆ ಹಸ್ತಾಂತರಿಸಿ ನಾಮಿನಲ್ ರೋಲ್ನಲ್ಲಿ
ಸಹಿ ಮಾಡಬೇಕು. ತಪ್ಪಿದಲ್ಲಿ ಅಂತಹ ಅಭ್ಯರ್ಥಿಗಳ ಉಮೇದುವಾರಿಕೆಯನ್ನು ರದ್ದುಗೊಳಿಸಲಾಗುವುದು ಅಂತ ಕೊಟ್ಟಿದ್ದಾರೆ. ಇನ್ನು OMR ಉತ್ತರ ಪತ್ರಿಕೆಯ ಕಾರ್ಬನ್ ರಹಿತ ಪ್ರತಿಯನ್ನು ಮಾತ್ರ ತೆಗೆದುಕೊಂಡು ಹೋಗುವುದು. ಇನ್ನೊಂದು ಕಾರ್ಬನ್ ರಹಿತ ಪ್ರತಿ ಇದೆಯಲ್ಲ, ಆ ಒಂದು ನೀವು ಏನು ಟಿಕ್ ಹಾಕಿರ್ತೀರಿ ಅದನ್ನು ತಗೊಂಡು ಹೋಗ್ಬೋದು. ಅಭ್ಯರ್ಥಿಗಳು ಯಾವುದೇ ರೀತಿಯ ದುಷ್ಕೃತ್ಯವನ್ನು ಏನಾದರೂ ಎಸಗಿರುವುದು ಕಂಡು ಬಂದರೆ ಪರೀಕ್ಷಾ ನಿಯಮಗಳ ಪ್ರಕಾರ ಅವರ ವಿರುದ್ಧ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ. ಹಾಗೆ ಪರೀಕ್ಷಾ ಪ್ರವೇಶ ಪತ್ರ ಭಾವಚಿತ್ರ ಸ್ಪಷ್ಟವಾಗಿರದಿದ್ದಲ್ಲಿ ಆಗಲೇ ಹೇಳಿದಂಗೆ ಅಲ್ಲಿ ನೀವು ಐಡೆಂಟಿಟಿ ಕಾರ್ಡು ಮತ್ತು ಫೋಟೋನ ತಗೊಂಡೋಗಿ. ಸೊ ಪರೀಕ್ಷೆಗೆ ನೀವೀಗ ಆಲ್ರೆಡಿ ಸಾಕಷ್ಟು ತಯಾರಿಯನ್ನು ನಡೆಸ್ಕೊಂಡಿದ್ದೀರಿ. ಆ ಎಲ್ಲ ಪರೀಕ್ಷೆಯ ಅಂಶಗಳನ್ನು ನೀವು ಸರಿಯಾಗಿ ಪುನರ್ಮರಣ ಮಾಡಿ. ಸೊ ಪರೀಕ್ಷೆಗೆ ನೀವು ಚೆನ್ನಾಗಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀರಿ. ಅದರ ಪ್ರಕಾರ ಪರೀಕ್ಷೆಯನ್ನು ಬರೀರಿ ಅಂತ ಹೇಳ್ತಾ ಎಲ್ರಿಗೂ ಆಲ್ ದ ಬೆಸ್ಟ್. ಧನ್ಯವಾದಗಳು. ಥ್ಯಾಂಕ್ ಯು. ಸೊ ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟನ್ನು ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಗುಡ್ ಲಕ್. ಥ್ಯಾಂಕ್ ಯು.